ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಮಾಡತ್ತೇವ್ರಿ ಹೆಲ್ದಿ ಆಗಿರೋ ಸ್ನ್ಯಾಕ್ಸ್. ಇದು ಗುಜರಾತಿ ಫೇಮಸ್ ಡಿಶ್ ಐತೆ ನೋಡ್ರಿ. ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗಿರ್ಬೇಕ್ರಿ. ಅದನ್ನ ನಾವಿಲ್ಲಿ ಮಾಡತ್ತೇವ್ರಿ ಖಾಕ್ರಾ ರೆಸಿಪಿ. ಮತ್ತು ಇದನ್ನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟಿಗೆ ಇಲ್ಲೇ ಒಂದು ಬೊಗೋನಿ ತಗೊಂಡ ಅದ್ರಾಗ 2 ಕಪ್ ಗೋಧಿ ಹಿಟ್ಟು, 3 ಟೇಬಲ್ ಸ್ಪೂನ್ ಕಡ್ಲಿ ಹಿಟ್ರಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಕೆಂಪು ಖಾರ ಪುಡಿ, ಜೀರಿಗೆ, ಚಾಟ್ ಮಸಾಲ, ಕಸೂರಿ ಮೇಥಿ ಇವೆಲ್ಲನೂ ಒಂದೊಂದು ಸ್ಪೂನ್ ಹಾಕೊಳ್ಳೋದ್ರಿ. ಮತ್ತು 2-3 ಸ್ಪೂನ್ ಕುಕ್ಕಿಂಗ್ ಆಯಿಲು ಮತ್ತು ಉಪ್ಪಂತೂ ರುಚಿಗೆ ತಕ್ಕಷ್ಟ ಹಾಕೋಬೇಕ್ರಿ. ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕೊಂತ ಇದನ್ನು ಹಿಟ್ಟನ್ನೆಲ್ಲ ಚಂದಮ್ಮೆ ಕಲಿಸ್ಕೋಬೇಕ್ರಿ. ಚಪಾತಿ ಹಿಟ್ಕಿಂತ ಸ್ವಲ್ಪ ಇದನ್ನು ಗಟ್ಟಿನ ನಾದ್ಕೋಬೇಕು ನೋಡ್ರಿ. ಮತ್ತು ನಾದ್ಕೊಂಡಿದ್ದೆಲ್ಲ ಆದ್ಮೇಲೆ ರೀ ಇದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಸವರಿ ಒಂದು 15-20 ನಿಮಿಷ ನೆನೆಯಾಕ ಬಿಡ್ಬೇಕ್ರಿ. ನಮ್ದು ಹಿಟ್ಟಂತೂ ಈಗ ನೆನೆದೈತೆ ನೋಡ್ರಿ. ಈಗ ಅದ್ರಾಗಿಂದ ಸಣ್ಣ ಉಳ್ಳಿ ಮಾಡ್ಕೊಂಡ್ರಿ ಇದನ್ನು ಫುಲ್ಲ ತೆಳುವಾಗಿ ಲಟ್ಟಿಸ್ಕೋಬೇಕ್ರಿ. ಇದನ್ನು ನಾ ಇಲ್ಲೇ ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳತ್ತೇನೆ ರೀ. ನಿಮಗೆ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನೀವು ತೆಳುವನ್ನ ಲಟ್ಟಿಸ್ಕೋಬೇಕ್ರಿ. ಅಂದ್ರೇ ಇಲ್ಲೇ ಖಾಕ್ರಾ ಫುಲ್ ಕುರು ಅಂತ ಬರ್ತಾವ್ರಿ. ಇದೆಲ್ಲ ಲಟ್ಟಿಸ್ಕೊಂಡಿದ್ದ ಆದ್ಮೇಲೆ ರೀ ಒಂದು ಡಬ್ಬಿದ ಮುಚ್ಚಳ ಅದು ತಗೋರಿ. ಅದನ್ನು ತಗೊಂಡ ಇಲ್ಲೇ ಲಟ್ಟಿಸ್ಕೊಂಡಿದ್ರ ಮೇಲೆ ಅದನ್ನು ಇಟ್ಕೊಂಡ ಕಟ್ ಮಾಡ್ಕೋರಿ. ಉಳಿದಿದ್ದು ಸೈಡ್ದೆಲ್ಲ ಹಿಟ್ಟನ್ನು ತೆಗೆದ ಇನ್ನಿದನ್ನು ತವಿ ಮೇಲೆ ಬೇಯಿಸೋಣ್ರಿ. ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆ ರೀ ನಾವಿಲ್ಲೇ ತವಾನ ಲೋ ಫ್ಲೇಮ್ದಾಗ ಇಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕ್ರಿ. ಈಗ ನಮ್ಮ ತವಾ ಕಾದೈತ್ರಿ. ಈಗ ಲಟ್ಟಿಸ್ಕೊಂಡಿದ್ದ ಖಾಕ್ರಾ ಐತಲ್ರಿ ಅದನ್ನು ಇದ್ರ ಮೇಲೆ ಹಾಕೊಂಡ ಈಗ ಬೇಯಿಸ್ಕೊಳ್ಳೋದು ನೋಡ್ರಿ. ಇದನ್ನ 2 ಸೈಡು ಚಂದಗ ಸಣ್ಣ ಗುಳ್ಳಿ ಬರೋ ಮಟನು ಇದನ್ನ ಬೇಯಿಸ್ಕೋಬೇಕ್ರಿ. ಆಮೇಲೆ ರೀ ಒಂದು ಕಾಟನ್ ಅರ್ಬಿ ತಗೊಂಡ ಇದನ್ನ ಪ್ರೆಸ್ ಮಾಡ್ಕೊಂತ ಬೇಯಿಸೋದ್ರಿ. ನೀವು ಇಲ್ಲೇ ಅರ್ಬಿ ಬದಲಿ ಖಾಕ್ರಾ ಪ್ರೆಸರ್ಲೇನು ಬೇಯಿಸ್ಕೊಂಡ್ರೆ ನಡಿತೈತ್ರಿ. ಮತ್ತು ನಾ ಇಲ್ಲೇ ಲೋ ಫ್ಲೇಮ್ದಾಗ ಇಟ್ಟ ನಾ ಇಲ್ಲೇ ಇದನ್ನ ಬೇಯಿಸ್ಕೋಬೇಕ ಅಂತ ಹೇಳೀನಿ. ಯಾಕಂದ್ರೆ ರೀ ನೀವಿಲ್ಲೇ ಹೈ ಫ್ಲೇಮ್ದಾಗ ಇಟ್ಟ ನೀವಿಲ್ಲೇ ಬೇಯಿಸಿದ್ರೆ ಏನಾಗ್ತೈತೆ ಅಂದ್ರೆ ಇವಾಗ ಖಾಕ್ರಾ ಜಲ್ದಿ ಮೆತ್ತಗಾಗ್ಬಿಡ್ತಾವ್ರಿ. ನಿಮಗಿಲ್ಲೇ ಖಾಕ್ರಾ ಕುರು ಅಂತ ಬೇಕಾಗಿದ್ದು ಅಂದ್ರೆ ನೀವು ಲೋ ಫ್ಲೇಮ್ದಾಗ ಇಟ್ಟ ಬೇಯಿಸೋದಂತೂ ಮರಿಬೇಡ್ರಿ. ಇದಂತೂ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಐತೆ ನೋಡ್ರಿ. 2 ಸೈಡು ಸ್ವಲ್ಪ ಕೆಂಪಾಗೋ ಮಟನು ಬೇಯಿಸ್ಕೋಬೇಕಾಗ್ತೈತ್ರಿ ಇವನ್ನ. ನಾ ಇಲ್ಲಿ ಇದಕ್ಕೆ ಎಣ್ಣೆ ತುಪ್ಪ ಅದು ಏನು ಹಚ್ಕೊಳತಿಲ್ರಿ. ನಿಮಗೆ ಬೇಕಾದ್ರೆ ನೀವು ಹಚ್ಕೊಂಡ ಬೇಯಿಸ್ಕೋಬೋದ್ರಿ. ಇಲ್ಲಿ ಖಾಕ್ರಾ ಎಲ್ಲ ತಣ್ಣಗಾದ್ಮೇಲೆ ಗಾಳಿ ಆಡಂಗಿಲ್ಲರಿ. ಅಂಥ ಡಬ್ಬಿದಾಗ ಇಟ್ಟರೆ 15-20 ದಿನ ಖಾಕ್ರಾ ಕೆಡಂಗಿಲ್ರಿ. ಹಿಂಗೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದ್ರಿ. ಈ ಖಾಕ್ರಾ ರೀ ಚಾ ಜೊತೆ ಅಥವಾ ಮೊಸರು ಕೂಡ ಹಚ್ಕೊಂಡದು ತಿಂದ್ರೆ ಭಾಳ ಮಸ್ತ್ ಇರ್ತೈತ್ರಿ. ಮತ್ತು ಈ ಖಾಕ್ರಾ ರೀ ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ. ಇಲ್ಲಿ ನಮ್ಮ ಖಾಕ್ರಾ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು. ನಾ ಹೇಳಿದ ರೀತಿಲೇ ನೀವು ಮಾಡಿದ್ರೆ ಇದೇ ರೀತಿನ ಬರ್ತಾವ ನೋಡ್ರಿ. ನೀವು ಒಮ್ಮೆ ಮಾಡಿ ನೋಡ್ರಿ ಮತ್ತು ಹೆಂಗಾಗಿದ್ದು ಅಂತ ಹೇಳೋದ ಮರಿಬೇಡ್ರಿ. ಥ್ಯಾಂಕ್ ಯು.